ಮಾತಲ್ಲಿ ಕನ್ನಡ. ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದ ಕೊನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ಟೆಸ್ಟ್ ಆಟಗಾರ ಯಾರು? ಎ. ಅನಿಲ್ ಕುಂಬ್ಳೆ, ಬಿ. ರಘುರಾಮ್ ಭಟ್, ಸಿ. ಪಾಲಿಯಾ, ಡಿ. ಬಿ. ಎಸ್. ಚಂದ್ರಶೇಖರ್. ಸರಿಯಾದ ಉತ್ತರ ಬಿ. ಎಸ್. ಚಂದ್ರಶೇಖರ್. ಈ ಸಂಚಿಕೆಯ ಮೊದಲನೆಯ ಪ್ರಶ್ನೆ ಹೀಗಿದೆ: ಯಾವ ಗ್ರಹವನ್ನು ಭಾಗ್ಯದ ಗ್ರಹ ಎಂದು ಕರೆಯಲಾಗುತ್ತದೆ? ಎ. ಶನಿ, ಬಿ. ಗುರು, ಸಿ. ಮಂಗಳ, ಡಿ. ರಾಹು. ಸರಿಯಾದ ಉತ್ತರ ಗುರು. ಎರಡನೆಯ ಪ್ರಶ್ನೆ, ಯಾವ ರಾಶಿಯವರಿಗೆ ಸಾಮಾನ್ಯವಾಗಿ ಉತ್ತಮ ಅದೃಷ್ಟ ಇರುತ್ತದೆ? ಎ. ಮೇಷ, ಬಿ. ವೃಷಭ, ಸಿ. ಧನು, ಡಿ. ಮೀನ. ಸರಿಯಾದ ಉತ್ತರ ಮೀನ. ಮೂರನೆಯ ಪ್ರಶ್ನೆ, ಯಾವ ದಿನ ಭಾಗ್ಯವನ್ನು ಹೆಚ್ಚಿಸುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ? ಎ. ಸೋಮವಾರ, ಬಿ. ಗುರುವಾರ, ಸಿ. ಶನಿವಾರ, ಡಿ. ಮಂಗಳವಾರ. ಸರಿಯಾದ ಉತ್ತರ ಗುರುವಾರ. ನಾಲ್ಕನೆಯ ಪ್ರಶ್ನೆ, ಯಾವ ರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ಐಶ್ವರ್ಯ ಮತ್ತು ಸೌಂದರ್ಯ ಲಭಿಸುತ್ತದೆ? ಎ. ವೃಶ್ಚಿಕ, ಬಿ. ತುಲಾ, ಸಿ. ಮಕರ, ಡಿ. ಮೇಷ. ಸರಿಯಾದ ಉತ್ತರ ತುಲಾ. ಐದನೆಯ ಪ್ರಶ್ನೆ, ಯಾವ ರಾಶಿಯವರು ವ್ಯಾಪಾರದಲ್ಲಿ ಹೆಚ್ಚಿನ ಯಶಸ್ಸು ಪಡೆಯುತ್ತಾರೆ? ಎ. ವೃಷಭ, ಬಿ. ಮೀನ, ಸಿ. ಸಿಂಹ, ಡಿ. ಕುಂಭ. ಸರಿಯಾದ ಉತ್ತರ ವೃಷಭ. ಆರನೆಯ ಪ್ರಶ್ನೆ, ಯಾವ ರಾಶಿಯವರಿಗೆ ಮಂಗಳ ಗ್ರಹದ ಪ್ರಭಾವದಿಂದ ಧೈರ್ಯ ಮತ್ತು ಕಾರ್ಯಜ್ಞಾನ ಹೆಚ್ಚಾಗುತ್ತದೆ? ಎ. ಮೇಷ, ಬಿ. ಮಕರ, ಸಿ. ವೃಶ್ಚಿಕ, ಡಿ. ಧನು. ಸರಿಯಾದ ಉತ್ತರ ಮೇಷ. ಏಳನೆಯ ಪ್ರಶ್ನೆ, ಯಾವ ರಾಶಿಯವರಿಗೆ ಶುಕ್ರವಾರದ ದಿನ ಅದೃಷ್ಟಕರವಾಗಿದೆ? ಎ. ವೃಷಭ, ಬಿ. ಕುಂಭ, ಸಿ. ಕರ್ಕಾಟಕ, ಡಿ. ಧನು. ಸರಿಯಾದ ಉತ್ತರ ವೃಷಭ. 8. ಯಾವ ಗ್ರಹವನ್ನು ಧನದಾತ ಎಂದು ಕರೆಯಲಾಗುತ್ತದೆ? ಎ. ಗುರು, ಬಿ. ಶನಿ, ಸಿ. ಶುಕ್ರ, ಡಿ. ಮಂಗಳ. ಸರಿಯಾದ ಉತ್ತರ ಶುಕ್ರ. 9. ಯಾವ ರಾಶಿಯವರಿಗೆ ಚಂದ್ರನ ಅನುಗ್ರಹದಿಂದ ಶಾಂತಿ ಮತ್ತು ಭಾಗ್ಯ ವೃದ್ಧಿ ಲಭಿಸುತ್ತದೆ? ಎ. ಮೀನ, ಬಿ. ಧನು, ಸಿ. ವೃಷಭ, ಡಿ. ವೃಶ್ಚಿಕ. ಸರಿಯಾದ ಉತ್ತರ ಮೀನ. 10. ಕರ್ನಾಟಕದಲ್ಲಿ ಅತಿ ಎತ್ತರದ ಶಿಖರ ಯಾವುದು? ಎ. ಮುಳ್ಳಯ್ಯನಗಿರಿ, ಬಿ. ಕುದುರೆಮುಖ, ಸಿ. ಬ್ರಹ್ಮಗಿರಿ, ಡಿ. ನಂದಿ ಬೆಟ್ಟ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸರಿಯಾದ ಉತ್ತರವನ್ನು ತಿಳಿಸುತ್ತೇವೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಹಕರಿಸಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.